ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶ್ರೀರಾಮನವಮಿ ಹಬ್ಬಕ್ಕಾಗಿ ಸ್ಪೆಷಲ್ ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿ ಸ್ಟಾರ್ಟ್ ಮಾಡೋದ್ರೊಳಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಕೋಸಂಬರಿಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್: ಕ್ಯಾರೆಟು, ಸೌತೆಕಾಯಿ, ಕಾಯಿ ಮತ್ತು ಲೆಮನ್, ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ, ಶುಂಠಿ, ಜಿಂಜರ್ ಪಕ್ಕ ಇರೋದು ಸಣ್ಣದು, ಅದು ಇಂಗು, ದಾಳಿಂಬೆ, ದ್ರಾಕ್ಷಿ, ಒಣಮೆಣಸಿನ್ಕಾಯಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ. ಇವಾಗ ಬೌಲಿಗೆ ನಾನು ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಇಂಗು ಇಷ್ಟನ್ನು ಹಾಕೊತಾ ಇದ್ದೀನಿ. ಚಿಲ್ಲಿ ಹಾಕೊತಾ ಇದ್ದೀನಿ. ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಕಾಯಿ, ಸೌತೆಕಾಯಿ, ಕ್ಯಾರೆಟು ಇಷ್ಟನ್ನು ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ದಾಳಿಂಬೆ ಹಾಕೊತಾ ಇದ್ದೀನಿ, ದ್ರಾಕ್ಷಿ ಹಾಕೊತೀನಿ. ಇವಾಗ ಒಗ್ಗರಣೆಗೆ ಆಯಿಲ್ ಹಾಕೊಳ್ತೀನಿ. 10 ml ಸಾಕು ಆಯಿಲ್ ಅದು. ಇವಾಗ ಸಾಸಿವೆ ಹಾಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಇವಾಗ ಸಿಡಿಯೋಕ್ಕೆ ಶುರು ಆಗ್ತಾ ಇದೆ, ಚಟಪಟ ಚಟಪಟ ಅಂತ. ಇವಾಗ ಒಣಮೆಣಸಿನ್ಕಾಯಿ ಹಾಕೊತೀನಿ. ಇದನ್ನು ಒಂದ್ಸಲ ತಿರುಗಿಸ್ಬಿಟ್ಟು ಎತ್ತಿ ಕೋಸಂಬರಿಗೆ ಹಾಕೊಂಡ್ಬಿಡ್ತೀನಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ ಒಟ್ಟಿಗೆ ಸೇರಿಸಿ. ಈ ಸ್ಯಾಲಡಲ್ಲಿ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ನಿಗೆ ತುಂಬ ಒಳ್ಳೆಯದು. ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಕೋಸಂಬರಿ ಸವಿಯಲು ಸಿದ್ಧ. ಆಹಾ, ಎಷ್ಟು ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.